ದಯವಿಟ್ಟು ವೀಕ್ಷಕರೇ ನಿಮ್ಮನ್ನು ಕೇಳ್ತಾ ಇರೋದು ಇಷ್ಟೇ, ನಾನು ಏನು ಕೇಳ್ತಾ ಇಲ್ಲ. ವೀಡಿಯೋಗಳನ್ನ ನೋಡಿ ಸುಮ್ಮನಾಗಬೇಡ್ರಿ. ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಎಲ್ಲನ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಶೇರ್ ಮಾಡಿರಿ ದಯವಿಟ್ಟು. ನಿಮ್ಮ ಸಪೋರ್ಟು ಇಲ್ದಲೇ ನಾವು ಏನು ವೀಡಿಯೋ ಮಾಡಿದರೂ ಏನು ಉಪಯೋಗ ಆಗೋದಿಲ್ಲ. ದಯವಿಟ್ಟು ನೀವು ಸಹಕರಿಸಿ, ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಕೂಲಿನ ಮಾಡೋದೊಂದಾದರೆ ಬೇಡಬೇಕು, ಹಂಗೇನೆ ದುಡ್ಡು ಕೊಡ್ರಿ ಅಂತಂದೇಳಿ ಅವ್ರದ್ದು ಬದುಕಿದ್ದಾಗ ಹಂಗೆ ಬಂದು ಹಂಗೆ ಜಾಮ್ ತೆಗಿತಾರೆ. ಬಾರಮ್ಮ ಯಾರು ಬರಲ್ಲ, ಬಾರಮ್ಮ ಇವತ್ತೊಂದು ದಿನ ಬರಮ್ಮ, ಇವತ್ತಾಗುತ್ತೆ ನಾಳೆಗಾಗುತ್ತೆ ಅಂತಂದೇಳಿ ಹಂಗೇ ಬೇಡ್ತಾರೆ. ಬಂದು ಕೂಲಿ ಮಾಡಿದರೆ ದುಡ್ಡ ಬೇಡಬೇಕು, ತಂದು ಮನೆ ತಕ್ಕೆ ಗೌರವಾಗಿ ಕೊಟ್ಟರೆ ಚಂದ. ಅದು ಬಿಟ್ಬಿಟ್ಟು ವಾರ 15 ದಿವಸ ಆದ್ರೂ ತಿರುಗಿ ನೋಡೋದಿಲ್ಲ. ಕೂಲಿ ಕರ್ಬೇಕಾದಾಗ ಇದ್ದಂಥ ಸಿರಿ ದುಡ್ಡು ಕೊಡ್ಬೇಕಾದಾಗ ಇರಲ್ಲ. ದುಡ್ಡು ಕೊಡ್ಬೇಕಂದ್ರೆ ಮನೆ ಮುಂದಕ್ಕೆ ತಂದು ಕೊಟ್ಟು ಉಳಿಸ್ಕೋಬೇಕು. ಇವ್ರು ಹಂಗಲ್ಲ, 8 ದಿನ ಆದರೂ ತಂದು ಕೊಡಲ್ಲ, 15 ದಿನ ಆದರೂ ತಂದು ಕೊಡಲ್ಲ. ನಾವು ಕೇಳೋ ತಕ್ಕನ ಅವ್ರೇನು ದುಡ್ಡು ತಂದು ಕೊಡ್ತಾರೆ. ನಾವು ಬಂದು ಕೇಳಬೇಕು, ಕೂಲಿ ಮಾಡೋದಲ್ಲದೆ ಬೇಡಬೇಕು. ಯಾಕ ರಮಕ್ಕಯ್ಯ, ಇದೇನಕ್ಕ ಒಳಗೆ ಯಾರಿದ್ದೀರಕ್ಕ? ಒಬ್ಬರು ಕಾಣಲ್ವಲ್ಲಕ್ಕ, ಎಲ್ಲ ಹೋಗಿ ಒಳಗೆ ಸೇರ್ಕೊಂಡಿದ್ದೀರಾ? ಅದೇನು ಮಾಡ್ತಿದ್ದೀರಾ? ಇದೇನಕ್ಕ ರಮಕ್ಕಯ್ಯ? ಏನು ನಿಂಗಮ್ಮನವರು ಹಿಂಗೆ ನಮ್ಮನೆ ಕಡೆಗೆ ದೂರ ತಗದ್ಬಿಟ್ರಿ? ಅವತ್ತು ರಾಗಿ ಹೊಲ ಕೊಯ್ಯಕ್ಕೆ ಬಂದಾಳು, ಇದುವರೆಗೂ ಪತ್ತೆನೇ ಇಲ್ಲಮ್ಮ. ಹೆಂಗ ಇವತ್ತು ಬಂದಿದೀಯಾ? ಏನು ಮಾಡ್ತೀಯಮ್ಮ? ಮಾಡಿದ ತಪ್ಪಕ್ಕೆ ಬರ್ಬೇಕಲ್ಲ. ನೀವಂತೂ ಬರಲ್ಲ, ನಾವಾದ್ರೂ ಬರ್ಬೇಕಲ್ಲ. ನೀವಂತೂ ಬರಲ್ಲ. ನಿಮ್ಮದು ಯಾತನ ಬದುಕು ಇದ್ದಾಗ ಮಾತ್ರ ಕೆರೆಸ್ಕೊಂಬಕ್ಕೆ ನೀವು ಹುಡುಕೊಂಬತ್ತೀರ. ನಿಮ್ಮದೆಲ್ಲ ಮುಗಿದ್ಮೇಲೆ ಕೆರೆಸ್ಕೊಂಬೋದು, ನಾವು ಹುಡುಕೊಂಬರ್ಬೇಕು. ಇದಕ್ಕೆ ಪಿಳ್ಳೆ ಹಿಂಗೆ ಮಾತಾಡ್ತೀಯ ನಿಂಗಮ್ಮ? ನಾವೇನು ಮಾಡಿ ಹುಡುಗಿ ಅಂತದ? ಅಲ್ಲಮ್ಮ, ರಾಗಿತೇನೆ ಕೊಯ್ಯೋಕ್ಕೆ ಕರೆದ್ರಲ್ಲ, ಬಂದಿದ್ವಲ್ಲ ಕೂಲಿನ, ದುಡ್ಡು ಕೊಡಬೇಡದೆ. ಎಷ್ಟು ದಿವಸ ಆತು ಕೊಟ್ಟು ಮನೆ ತಕ್ಕ ಬಂದು ಕರಿತಿರಲ್ಲ, ಕೊಡ್ಬೇಕಂಬೋದು ಗೊತ್ತಾಗಲ್ಲ ನಿಮಗೆ? ಎಷ್ಟು ದಿವಸ ಆತು ನಾನು ಹುಡುಕೊಂಬರ್ಬೇಕು. ಯಾತನ ಬೇಕಾದಾಗ ಬಿಡು, ಇವತ್ತು ತಂದು ಕೊಡ್ತಾರೆ, ನಾಳೆಗೆ ತಂದು ಕೊಡ್ತಾರೆ, ನಾವಿನ್ನೇನು ಮನೆ ಬಾಗಿಲಿಗೆ ಹೋಗಿ ಕೇಳೋದು ಅಂತಂದೇಳಿ ಸುಮ್ಮನಾದರೆ ನೀವೇನು ಮಾಡ್ತದೆ? ಸುಮ್ಮನೆ ಇದ್ರೆ ಕೊಡಬೇಡದೆ. ಹೌದೇನೆ ನಿಂಗಮ್ಮ, ನನಗೆ ಗೊತ್ತಿರಲಿಲ್ಲ ಕಣೆ ನಮ್ಮ ಹುಡುಗ ಕೊಟ್ಟಿದ್ದಾನೆ ಅಂತಂದೇಳಿ. ಎಲ್ಲರೂ ಕೊಟ್ಟಿದ್ದೇನೆ, ನಬ್ಬಳತೆ ಉಳಿಸ್ಕೊಂಡಿರ್ಬೇಕೇನೋ ಕಣೆ, ಎಲ್ಲಾರ್ದು ಕೊಟ್ಟಿದ್ದೀವಿ ನಾವು. ನನಗೆ ಗೊತ್ತಿಲ್ಲಮ್ಮ, ನಾನು ಕೊಟ್ಟಿದ್ದಾರೆ ಬಿಡು ಅಂತಂದೇಳಿ ಸುಮ್ಮನಾದೆ. ನನಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿದ್ದಿದ್ರೆ ಎಂದೋ ತಂದು ಕೊಡ್ತಿದ್ದೆ. ಬಿಡಮ್ಮ, ನೀವೆಂದು ತಂದು ಕೊಟ್ಟಿಲ್ಲ. ನೀನು ಬಂದು ಬಂದು ಇಸ್ಕೊಂಡೋಗ್ಬೇಕಾಗೈತೆ. ನಾವೆಂದು ತಂದು ಕೊಟ್ಟಿಲ್ಲ. ನೀನೇನು ತಂದು ಕೊಟ್ಟಿದ್ದೀಯ ಎಂದನಾಗಲಿ ನಿನ್ನ ಮುಗೀತಲ್ಲ. ಏನು ಮಾರ್ಕ್ನೇನ ನಿಮ್ಮ ಹುಡುಗೇನು ನಾನು ಬಂದಿರಲಿಲ್ವ ಅಂತಂಬ ನನಗೇನಾಯ್ತು ಕೊಡ್ಬೇಕಂಬದು ಮನಸ್ಸಿನಾಗಿದ್ರೆ ನಡಿ ತಾಯಿ, ಈಗೇನಾಯ್ತು ಕೊಡು, ಹೋಗ್ತೀನಿ ನಾನು. ಯಾತ ತಾಂಬೇಕು? ಅಲ್ಲ ಕಣೆ ನಿಂಗಮ್ಮ, ಈಗಿನ ಬಂದು ಯಾತ ತಾಬೇಕು ಇಕ್ಕಿದ್ದಂಗೆ ದುಡ್ಡು ಕೊಡು ಅಂತಂದರೆ ಎಲ್ಲಿಗೆ ಹೋಗಿ ತಂದು ಕೊಡೋಣ? ಇವಾಗ ಇಲ್ಲ, ನಮ್ಮ ಹುಡುಗ ಬರಲಿ ಕೇಳಿ, ಕೊಟ್ಟಿಲ್ವ ಅಂಬದ ಕೇಳಿ ಕೊಡ್ತೀನಿ. ನೀನು ಇಕ್ಕಿದ್ದಂಗೆ ಬಂದು ಕೂಲಿ ದುಡ್ಡು ಕೊಡ್ರಿ, ರಾಗಿ ಹೊಲ ಕೊಯ್ಯಕ್ಕೆ ಬಂದಿದ್ದು ಅಂತಂದರೆ ನಮ್ಮ ತಾಗೆ ಆತಿಕೆ ಮನಮ್ಮ ಇದ್ದರೆ ಕೊಡ್ತಿದ್ದೆ ನಾನು. ಇಲ್ಲ ಸಂಬಳ ಬಂದಿದ್ದಿದ್ರು ಇಕ್ಕೆಂತಿರಲಿಲ್ಲ, ಕೊಡ್ತಿದ್ದೆ ನಾನು. ನಮ್ಮ ಹುಡುಗ ಎಲ್ಲ ಕೊಟ್ಟಾನೆ ಅಂತಂದೇಳಿ ಸುಮ್ಮನಾದೆ. ಬಿಡು, ಬಂದಾಗ ಕೇಳಿ ತಂದು ಕೊಡ್ತೀನಿ ಹೇಳು. ಇವಾಗ ಇನ್ನೇನು ಯಾತಕ್ಕೆ ಬೇಕು ಅರ್ಜೆಂಟಿಗೆ? ಬಳೆ ಬೇಕೇನಮ್ಮ? ಬಳೆ, ಸರ, ಉಂಗುರ ಏನು ಬೇಕು ಬುರ್ರಮ್ಮ? ಸರ ಬೇಕೆ, ಬಳೆ ಬೇಕಾ? ಅಲ್ಲ ಕಣೆ ನಿಂಗಮ್ಮ, ಯಾರೋ ಸರ ಬಳೆಯರು ಬಂದಿರಂಗಿದ್ದಾರೆ, ಬಾರಿ ಹೋಗೋಣ ನೋಡೋಣ, ತಗೊಂಬನ ಹೋಗಿ. ನಾನು ಅವರು ಆಗ್ಲೇ ಬಂದಿದ್ದು, ಅಕ್ಕೆಯ ನಮ್ಮಂತಗೇನೆ ಕುಂಟಿಸಿ ಬಂದಿದ್ದೆ. ನಮ್ಮ ತಂದೆ ನಾನು ಎಷ್ಟಕ್ಕಾದ್ರೂ ಹೋಗಿಲ್ಲಕ್ಕೆ ಅಯ್ಯಪ್ಪ ಇತ್ಲಾಗೆ ಬಂದೈತಿ, ಬಾ ತಾಮನಲ್ಲ ಯಾರ ಮತಗನ ಇರ್ಸಿರ್ತಾರೆ, ತಾಮೀವಂತೆ ನೀನು ನನಗೆ ಹಿಂಗೆ ಕೊಡ್ತೀವಂತೆ, ಬಾ ತಾಳ್ರಮ್ಮ. ಗ್ಯಾರಂಟಿ ಇವು ಕಣಮ್ಮ, ಇವು ಹಚ್ಕಾಗಲ್ಲ, ಏನಿಲ್ಲ, ತಗೊಳ್ರಿ. ಗ್ಯಾರಂಟಿ ಇವು. ನಾನೇನು ಹೊರ ಬತ್ತಿರ್ತೀನಿ, ನಿಮ್ಗೇನು ಮೋಸ ಮಾಡೋದು ಏನಿಲ್ಲ. ತಗೊಳ್ರಿ, ಬಳೆ ಬೇಕು, ಸರ ಬೇಕು, ನಕ್ಲೆಸ್ ಬೇಕು ಅಂತಂದು ಹೇಳಿದ್ರಲ್ಲ, ತಂದಿದ್ದೀನಿ, ತಾಳ್ರಿ. ಹಂಗೆ ಮತ್ತೆ ಹೇಳೋದು ಗ್ಯಾರಂಟಿವು ಕರಗಾಗಲ್ಲ ಅಂತಂದೇಳಿ ಎಂಬುದು. ನೀನು ಇವತ್ತು ಕೊಟ್ಟಿದೆ ಸಹಿ ತೆಗೆ ತಿರುಗಿ ನೋಡೋದಿಲ್ಲ. ಕರಗಾದ್ರೂ ಒಂದ್ಸಲಿ ನೀರಕ್ಕೆ ಹಾಕ್ಯಂಡು ಸಾಕು ಎಲ್ಲ ಹಚ್ಕಾಗ ಹೋಗ್ತವೆ. ಹಿಂಗಂತಂದೇಳಿ ಸುಳ್ಳು ಹೇಳ್ತೀರ ನೀವು. ಗ್ಯಾರಂಟಿವು ಅಂತಂದೇಳಿ ನಾವು 1000 ರೂಪಾಯಿ ಕೊಟ್ಟು ತಗೊಂಬೋದು, ಅವೆಲ್ಲ ಕರ್ಗೋಗಿ ಹೋಗ್ತವೆ. ಆ ಗ್ಯಾರಂಟಿ ನೀನು ಹೇಳೋದು ಹೇಳ್ತಿರ್ತೀಯ ನೀನು, ಹಚ್ಕಾಗಲ್ಲ ಕರಗಾಗಲ್ಲ ಅಂತಂದೇಳಿ. ಏನಕ್ಕೇನು ಪುಕ್ಷಟೆ ಕೊಟ್ಟೋದ್ರಪ್ಪ, ಆಮೇಲೆ ಒಂದು ವಾರ ಬಿಟ್ಕೊಂಡು ದುಡ್ಡು ಕೊಡ್ತೀವಿ, ಕೊಟ್ಟವು ಏನಾಯ್ತು? ಅಲ್ಲಮ್ಮ, ನಾನು ಪುಕ್ಷಟೆ ಕೊಟ್ಟೋಗಿ ವ್ಯಾಪಾರ ಮಾಡೋನು, ಬಂಡವಾಳ ಬೇಡವಿನಮ್ಮ, ಎಲ್ಲವೂ ಕೊಟ್ಟೋದೆ. ತಿರ್ಗಾ ನಾನು ತರಕ್ಕೆ ಬೇಕಲ್ಲ, ಹೋಗಿ ಮಾಲು ತಗೊಂಬಂದ್ರೆ ತಾನೇ ಹಳ್ಳಿಗೆ ಬಂದು ಮಾರಕ್ಕೆ ಬರೋದು. ಬತ್ತಲ್ಲೇ ಇರ್ತೀನಲ್ಲ, ಯಾವುದು ಕರ್ಗಾಗಿರುತ್ತೆ ಬೇಕಾದರೆ ನಾನು ಹಂಗೇನ ತೊಂದರೆ ಆಗಿದ್ದಕ್ಕೆ ವಾಪಸ್ ಕೊಟ್ಟು ತಾಂತೀನಿ. ಬೇಕಾದರೆ ನಿಂಗಮ್ಮನ್ನು ರಂಗಮ್ಮನ್ನು ಅವ್ರನ್ನೂ ಕೇಳು, ನಾನು ಎಷ್ಟು ಕೊಟ್ಟಿಲ್ಲ ಅವರಿಗೆ ಬಳೆ ಸರಗಳು ಎಲ್ಲ ನಾ ಗ್ಯಾರಂಟಿವ. ನಾನೇ ನಿನ್ಗೇನು ಮೋಸ ಮಾಡೋದು ಏನಿಲ್ಲ. ಅಯ್ಯಮ್ಮ ಒಂದು ಕುಂಡ್ರಿಸಿ ಓತು, ಅಲ್ಲಿ ಯಾರನ್ನ ತಗೋಗಿ ದುಡ್ಡು ಇಸ್ಕೊಂಬತ್ತೀನಿ ಅಂತಂದೇಳಿ ಅಯ್ಯಮ್ಮ ಯಾವಾಗಲೂ ತಗೊಂಬೋದು. ಕಿವಿಗಳವು ಬಳೆ ಸರ ಎಲ್ಲ ನಾ ಹುಡುಗರಿಗೆ ಅಂತಂದೇಳಿ ತಗೋಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಗೊತ್ತಲ್ಲೇ ಇರ್ತೀನಿ ವಾರ ತಗಳೆ ಬಂದು ನಿಂತ್ಕೊಂಡೆ ನೋಡ್ತೀಯಲ್ಲೇ, ತಗ ಬಳೆ ಸರ ಎಲ್ಲ ನಕ್ಲೆಸ್ಸು ಎಲ್ಲ ನನಗೆ ನೋಡು. ನಿಮ್ಮ ಹತ್ರ ಅಂತ ದೊಡ್ಡವೆಲ್ಲ ಇದೆ ನೋಡು, ಕಿವಿ ಮಗು ಅವನು. ರಾಜಕ್ಕ, ನಮ್ಮದಕ್ಕೆ ದುಡ್ಡು ಇಲ್ಲ, ನಿಮ್ಮ ಹತ್ರ ಇದ್ದರೆ ಕೊಡು. ವಾರಕ್ಕೊಂದ್ಸಲಿ ಕಂತು ಮುಖಾಂತರ ಕಟ್ಟೋದಾದರೆ ನಾನು ತಮ್ಮನ ಅಂತಂದೇಳಿ ಬಂದೆ. ಈಗ ಕ್ಯಾಶ್ ವ್ಯಾಪಾರ ಅಂದರೆ ನಮ್ಮನೆಗೆ ದುಡ್ಡು ಇಲ್ಲ,
ಒಂದು ವಾರ ಬಿಟ್ಕೊಂಡು ಕೊಡ್ತೀನಿ ಅಂದರೆ ಬೇಕಾದರೆ ತಗೊತೀನಿ, ಇಲ್ಲ ನಿನ್ನ ಹತ್ರ ಇದ್ದರೆ ಕೊಡು, ನಾನು ತಗೊಂಡು ನಮ್ಮ ಅಯ್ಯಪ್ಪ ಬಂದಾಗ ದುಡ್ಡು ಕೊಡಿಸ್ತೀನಿ. ಅಲ್ಲಿ ಕಣಮ್ಮ ಬತ್ತೀನಿ ಅಂತಂದು ಹೇಳೋದು ಮನಸ್ತಿ ಇಟ್ಟತ್ತಾದ್ರೂ ಬರ್ಬಾರ್ದೇನಮ್ಮ ಬತ್ತಿ ಅಂತಂದು ಹೇಳಿ ನಾನು ನಿಮ್ಮ ಮನೆ ತಾಗಿ ಜಗ್ಲಿ ಮೇಲೆ ಕುಕೊಂಡು ರೋಸಿ ಇತ್ಲಾಗ ಬಂದಮ್ಮ. ಇನ್ನೇನು ಮಾಡೋದು ಇಟ್ಟತ್ತಾದ್ರೂ ಬರಲಿಲ್ಲ ಏನಿಲ್ಲ ನೀನು ಇತ್ಲಾಗ ಬಂದೆ ಹೆಂಗ ಇಲ್ಲೇ ಬಂದಿದ್ದೀಯ ತಗೊಳಮ್ಮ ಅದೇ ಹಾಕ್ಬೇಕದ್ನ. ಈಗ ಇವ್ರಿಗೆ ಕೂಲಿ ಹೋಗಿದ್ವಿ, ದುಡ್ಡು ಕೊಡಬೇಕಾಗಿತ್ತು, ದುಡ್ಡಿಲ್ಲ ಅಂತಂದು ಹೇಳಿ ಅಂತಿದ್ದಾರೆ. ಏನೋ ನಾನು ತೆಗಿರೋದೊಂದು ಇಟ ಕೊಡ್ತೀನಿ, ಒಂದು ವಾರ ಬಿಟ್ಟು ಬಂದಾಗ ಕೊಡ್ತೀನಿ. ಈಗ ಕೊಡು, 2 ಬಳೆನೂ ಒಂದು ಸರನೂ ಕೊಡು. ಅವನೇನು ತಂತಿ ಸುಮ್ಕಿರ ಕತ್ಲಾಗತ್ತೆ ಎಲ್ಲ ಕರ್ಗಾಗ್ತಾವ. ಅವನೇನು ಆಕೆ ನೋಡ್ತಿ ತಳಿ ಹೊಡಿಯೋಕೆ ನಿತ್ ನೋಡೋ ಗಂಡ ಅಂತಂದು ಹೇಳಿ. ರಾಜಮ್ಮ ನೀವೇನು ಸಾವುಕಾರಮ್ಮ ತಾಟ ತುಡಿಕೆ ಇರೋರು, ನೀವು ಬಂಗಾರದವ ಹಾಕ್ಯಂತೀರಾ? ನಮ್ಮಂತರಿಗೆ ಎಲ್ಲಿಂದ ಬರ್ತವೆ? ನಮಗೆ ಎಲ್ಗನ ಹೋದರೆ ಒಂದು ಮರ್ಯಾದೆಮ್ಮ ಬಂಗಾರ ಕೊಟ್ಟು ತಮಕಾಗುತ್ತೆ, ದುಡ್ಡು ಕೊಟ್ಟು ಬಂಗಾರ ತಮಕಾಗುತ್ತೆ. ನಮ್ಮ ಕೈಯಲ್ಲಿ ಕೂಲಿ ಮಾಡೋರು ನಾವು ನಡಿಬೇಕಲ್ಲ ನಮಗೆ. ನೀವಂದರೆ ಜಮೀನ್ದಾರಮ್ಮ ಹೊಲ ಫಲ ಮನೆ ಇರೋರು ಐಕ್ಯಂತೀರ, ನಾವೆಲ್ಲಿಂದ ಥರನೇ ನಾವು ಮದುವೆ ಪದವಿ ಹಾಕ್ಯಂಡು ಹೋದರೆ ಒಂದು ಮರ್ಯಾದೆ ಏನು ಸರ ಬಳೆ ಎಷ್ಟು ಇಸ್ಕನ ಕರ್ಗಾಗ್ಲಲ್ಲ, ನಾವು ಇನ್ನೂ ಇಟ್ಕೊಡಂಗಿದ್ದೀವಿ. ಹೆಂಗ ತಾಂಡಿಕ್ಯಮದು ಮುಂದಿನ ವಾರ ಒಂದು ಮದುವಿತ್ತು, ಮದುವೆಗೆ ಹೋಗ್ಬೇಕಾಯ್ತು. ನಮ್ಮ ಹುಡುಗರು ಸಾರಿಲ್ಲ ಬಳಿಲ್ಲ ಅಂತಂದು ಅಂಬಾರು. ನಾನು ಅದಕ್ಕೇ ಕುಂಡಿಸಿ ಬಂದಿದ್ದೆ. ಈಗ ಇವ್ರಿಗೆ ಕೂಲಿ ಹೋಗಿದ್ದೆ ರಾಗಿತೇನೆ ಕೊಯ್ಯಕ್ಕೆ ದುಡ್ಡು ಕೊಡ್ತಾರೆ ಅಂತ ಹೋದ್ರೆ ವಜ್ಜಿ ಆಲೆ ಕೊಟ್ಟಿದ್ದಾರೆ ಅಂತಂದೇಳಿ ಸುಮ್ಮನದೆ ಅಂತಂದೇಳಿ ಅಂಬುತ್ತೆ. ಈಗ ಅದಕ್ಕೆ ನಾನು ಕೊಡಿಸ್ಕೊಂತಂದು ಎಲ್ಗೂ ದುಡ್ಡಿಲ್ಲ ಅಂತಂದು ಅಂಬುತ್ತೆ. ಊಟ ಕೊಡ್ತೀನಿ, ಆ ತಾತೇನು ಕೊಟ್ಟಾಗುತ್ತೆ, ಇನ್ನೊಂದು ದಿನ ಬಂದಾಗ ಇಸ್ಕೊಂಬತ್ತೆ ಅವಳು. ಈಗ ಸದ್ಯಕ್ಕೆ ನಿಮ್ಗೆ ಯಾತಕ್ಕೆ ಬೇಕಾದನ್ನ ತಗೊಳ್ರಮ್ಮ ನೋಡಿ. ಈಗ ಈ ಬಳೆಗಳಿಗೆ 4 ಕೇಟು 2 ಕೇಟು ಹೇಳಪ್ಪ ತಾಮನ ಅಂದರೆ ಕರ್ಗಾದ್ರೆ ನಾವು ದುಡ್ಡು ಕೊಡಲ್ಲ ಅಷ್ಟೇ. ಗ್ಯಾರಂಟಿ ಅಂದರೆ ಗ್ಯಾರಂಟಿ ಆಗಿರಬೇಕು. ಈಗ ನೋಡು ತಾಂಡಿರ್ತೀವಿ, ಏನೋ ಕರ್ಗಾದ್ರೆ ನಾವು ದುಡ್ಡು ಕೊಡ್ಬಾರ್ದು ಕೊಡಲ್ಲ ನೋಡು. ಹಂಗೂ ಬತ್ತಲೇ ಇರ್ತೀಯನೋ ಏನೋ ನೋಡಿರೋ ಮನುಷ್ಯ ಅಂತಂದೇಳಿ ತಮ್ಮದೇ ಹೇಳು. ಇವನ್ನ ರೇಟ ಕೊಟ್ಟಿದ್ದ. ಈಗ ಡಬ್ಬಿಗಳವ ಎಲ್ಲನ ಕಿತ್ತು ಎಸಿ ಬಿಟ್ರಿ ಕಣಮ್ಮ, ಹಂಗೆ ಡಬ್ಬಿ ಕಿಕ್ಕಿ ಕೈಯಾಗೆಲ್ಲ ಮುಟ್ಟಿ ನೋಡಬೇಡ್ರಿ, ಹಂಗೇನೆ ನೋಡ್ರಿ, ಹಂಗೆ ನೋಡಿ ಹಂಗೆ ಕೊಡ್ರಿ, ನಿಮ್ಗೆ ಇಷ್ಟವಾದ್ರೆ ತಗೊಳ್ರಿ. ಈಗ ನೋಡು 4 ಇರೋವು 400 ರೂಪಾಯಿ, ಈಗ 2 ಇರೋವು 200 ರೂಪಾಯಿ ಕೊಡ್ತೀನಿ ತಗೊಳ್ರಿ. ಇನ್ನೂ ಯಾತಕ್ಕೆ ಬೇಕು ನಕ್ಲೇಸು ಅವೆಲ್ಲ ಇದ್ದಾವೆ, ಗುಂಡಿನ ಸರ ಅವೆಲ್ಲನ ತಾಳ್ರಿ, ಯಾತಕ್ಕೆ ಬೇಕು ಅದನ್ನು ತಗೊಂಬತ್ತು ಕಲ್ತ್ಕೊಳ್ರಿ. ನೀನು ಈ ಪಾರ್ಟಿ ರೇಟ್ ಹೇಳಿರಿ ಯಾರು ತಂತಾರಪ್ಪ? ನೀನು 400 ರೂಪಾಯಿ ಹೇಳ್ತೀಯ, ಏನು ಬಂಗಾರ ದೊಡ್ಡ ಹೇಳ್ದಂಗೆ ಹೇಳ್ತೀಯ ಸುಮ್ಮನೆ. ಇವು 2 ಇರೋಕೆ 100 ರೂಪಾಯಿಗೆ ಕೊಡು, 4 ಇರೋಕೆ 200 ರೂಪಾಯಿ ಕೊಡ್ತೀವಿ ಕೊಡು ಅಷ್ಟೇ. ತಲ ಹಾಕೋ ನನ್ನ ಜೊತೆನ ತಾಂತೀವಿ, ಬಳೆನೂ ಸರನೂ ಎಲ್ಲನ ಕೊಡು ಸುಮ್ಮನೆ. ಈಗಳಮ್ಮ ಆ ರೇಟಿಗೆ ಬರೋಂಗಿದ್ರೆ ನಾನೇ ಕೊಡ್ತಿದ್ದೆ. ಈಗ ನಿಮ್ಮ ತೆಗೆ ಇದ್ರೆ ಕೊಡ್ರಿ, ನಾನೇ ತಾನು ತಿನ್ಬೇಕಾರೆ ಆ ರೇಟಿಗೆ 200 ರೂಪಾಯಿಗೂ 100 ರೂಪಾಯಿಗೂ ಬರೋಂಗಿದ್ರೆ ನಾವು ಬಂಡವಾಳ ಹಾಕಿ ತರೋದು ಕಣಮ್ಮ. ನಮಗೂ ಏನೋ 50-25 ಹುಟ್ಟಿರೆ ಲಾಭ ನಾವು ಕೊಟ್ಟೋಗ್ತೀವಿ. ಅಪರ 100 ರೂಪಾಯಿ ಲಾಭ ಇಕ್ಕೊಂಡು ಹೇಳೋಕ್ಕಾಗುತ್ತೆ ನಮ್ಮ. ಕೊಡ್ರಿ ತೀರಾ ಏನಾನ ಒಂದು 50 ರೂಪಾಯಿ ಕಮ್ಮಿ ಕೊಡ್ರಿ, ತೀರಾ ಇಸ್ಕೊಂತೀನಿ. ಬರ್ತೈತೆ ಕೊಡು ಅಣ್ಣ, ಏನು ಅಷ್ಟೇ ಮತ್ತೆ. ಒಂದು ಅಯ್ಯಮ್ಮ ಬಂದಿತ್ತು ಅಷ್ಟೇ ಮತ್ತೆ. ಕೊಡು, ನಾನು ತಾಂತೀನಿ ಬಳೆನೂ ಸರನೂ ಎಲ್ಲನ. ಏನು ನೀನು ಇಷ್ಟೊಂದು ರೇಟು ಹೇಳಿರೆ ಯಾರು ತಾಮದು? ಇಲ್ಲಮ್ಮ ಹಂಗೆಲ್ಲ ನಾನು ಹೇಳೋದಿಲ್ಲ, ಕೇಳು. ಬೇಕಾದ್ರೆ ಯಾರನ್ನ ತಾಂಡಿರ್ತಾರೆ ನಿಮ್ಮೂರಾಗ ಮಸ್ತ ತಾಂತಾನಂತೆ. ನಾನು ಎಂದು ಜಾಸ್ತಿ ಇಕ್ಕೊಂಡು ಹೇಳಲ್ಲ, ಏನೋ ಒಂದು 50 ರೂಪಾಯಿ ಕಮ್ಮಿ ಕೊಡ್ಬೋದು ಅಷ್ಟೇ. 100 ರೂಪಾಯಿ ಗಟ್ಟಲೆ ಯಾರು ಲಾಭ ಇಕ್ಕೊಂಡು ಮಾಡ್ತಾರಮ್ಮ. ಈಗ ಈ ದೇವಟ್ ಹೇಳು ನಕ್ಲೇಸು ಕೊಟ್ಟಿದ್ದ ಹೇಳೋದ್ ಕತ್ತಿ ಈರ ನೀನು ಸಾನ ಇಕ್ಕೊಂಡು ಹೇಳಿದ್ರೆ ಯಾಕೆ ವ್ಯಾಪಾರಗಲ್ಲ ನೋಡು. ಕರಕೊಂಡಂದ್ರೆ ತಾಂತೀವಿ, ಇವಾಗ ಇರೋ ತಾಂತಾರೆ, ನಾನು ತಾಂತೀನಿ. ಇದು 500 ರೂಪಾಯಿ ಕಣಮ್ಮ ನಕ್ಲೇಸು. ನಾನು 500 ರೂಪಾಯಿಗೆ ಕಮ್ಮಿ ಕೊಡಲ್ಲ, ಬೇಕಾದ್ರೆ ಒಂದು 450 ರೂಪಾಯಿ ಮಾಡಿದರೆ ಕೊಡ್ತೀನಿ ಅಷ್ಟೇ. ಅದ್ರ ಮೇಲೆ 1 ರೂಪಾಯಿನೂ ನಾನು ಕಮ್ಮಿ ಕೊಟ್ಟರು ನಾನು ಇಸ್ಕೊಂಬಲ್ಲ ಕಣಮ್ಮ, ನನಗೆ ಲಾಸ್ ಆಗುತ್ತೆ ಕಣಮ್ಮ. ಈಗ ನೋಡೋಣ ಮತ್ತೆ ನಾವು ಈಗ ಈ ಬಳೆಗಳು ಈ ಸರನು ಎಲ್ಲ ನಕ್ಲೇಸು ಅವನ್ನು ತಲಾ ಹಾಕೊಂಡಂದು ತಾಂತೀವಿ. ಎಲ್ಲ ಇಲ್ಲೇನೆ ಖಾಲಿ ಆಗಂಗೆ ವ್ಯಾಪಾರ ಆಗುತ್ತೆ ನಿಮಗೆ. ನೀನು ಕೊಡೋದ ಹೇಳು ಅಣ್ಣ. ಈ ಡೇಟು ಗುಂಡಿನ ಸರನು ನಾನು ತಾಂತೀನಿ, ಗುಂಡಿನ ಸರ ನಕ್ಲೇಸು ಕಿವಿಯಕ್ಕೆ ಬಳೆ ಎಲ್ಲನೂ ನಾನು ತಾಂತೀನಿ. ಕೊಟ್ಟಿದ್ದು ಹೇಳು ನೀನು. ಇಲ್ಲಮ್ಮ ಇವೆರಡು ಸರಗಳು 500 ರೂಪಾಯಿ, 450 ರೂಪಾಯಿ ಹಾಕಿ ಕೊಡ್ತೀನಿ. ನೀವೇನು ಕಣ್ಣು ಮನ್ಸರು ಅಂತಂದು ಹೇಳಿ ಆಮೇಲಿಂದ ನಾನು ಇನ್ನೂ ನೀವು ಕೊಟ್ಟು ಇಸ್ಕೊಂಡು ಒಂದು ವಾರ ಬಿಟ್ಕೊಂಡು ಬಂದಾಗ ನಾನು ನಿಮ್ಮ ತೆಗೆ ದುಡ್ಡು ಇಸ್ಕೊಂಬೋದು. ಇವೇನು ಮಾರ್ಗೆವಲ್ಲ ಕಣಮ್ಮ, ತಾಂಬದ ಬಿತ್ತಾಳೆ ಹೋದರೆ ಕರ್ಗಾಗ್ತವೆ ಅನ್ಬೋದು. ಇವು 5 ರೂಪಾಯಿ ಕಾಯಿನಾಗ್ಲವು ಕರ್ಗಾಗೋದಿಲ್ಲ, ಭಾಳ ದಿವಸ ಬಾಳಿಕೆ ಬರ್ತವೆ, ಗ್ಯಾರಂಟಿ. ಇಲ್ದಿದ್ರೆ ನಾನು ಯಾಕತ್ತಿದ್ದೆ, ನಂಬಿಕೆ ಇಲ್ದಿದ್ಮೇಲೆ. ಇಲ್ದಿದ್ರೆ ನೀವೇ ಇವನ್ನ ತಾಂತಿರ್ಲಿಲ್ಲ. ಈಗ ನಾನು ಈಗ ನೋಡೋ 400 ರೂಪಾಯಿನೇ ಕೊಡ್ರಿ, ಕ್ಯಾಶ್ ಕೊಡ್ರಿ. ಸಾಲ ಆದರೆ 450 ರೂಪಾಯಿ. ಈಗ ನನಗೊಂದು ಹೆಚ್ಚಿ ಬಳೆ, ಒಂದು ನಕ್ಲೇಸು, ಒಂದು ಸರನೂ ಕೊಡಪ್ಪ. 3ರಿಂದನೂ ಏಟು ಹೇಳು. 1400 ರೂಪಾಯಿ ಆಗುತ್ತಮ್ಮ. ತೀರಾನ 1300 ರೂಪಾಯಿ ಕೊಡೋಗಿ ಹೋಗಿ, 100 ರೂಪಾಯಿ ಕಮ್ಮಿನ ಮಾಡ್ಕೊಂತೀನಿ. ಇಲ್ಲ 3 ತಾಂತೀನಿ, 1000 ರೂಪಾಯಿ ಕೊಡ್ತೀನಿ ಅಷ್ಟೇ. ನಾನು ಅದ್ರ ಮೇಲೆ 1 ರೂಪಾಯಿನೂ ಕೊಡೋದಿಲ್ಲ. ಸರಿ ಅಮ್ಮ ಆಯಿತು, ಕೊಡು, ಏನಾಯ್ತು ಕೊಡು. ಕೊಟ್ಟು ಕ್ಯಾಶ್ ಕೊಟ್ಟರೆ ನಾನು ಇಸ್ಕೊಂತೀನಿ, ಕೊಟ್ಟು.
ಯಾಕೆ ನನಗೂ ಹಂಗೆ ಒಂದು ಜೊತೆ ಕೊಡ್ಸಕ್ಕೆ ನಾನು ಆಮೇಲಿಂದ ಅದೇ ನಿಮ್ಮ ದುಡ್ಡು ಐತಲ್ಲ ನಿಮ್ಮ ಕಡೆಗೆ ಬರೋಕ್ಕೆ ಮಕ್ಕಾಗುತ್ತೆ ನನಗೂ ಕೊಡಿಸು. ನಾನು ನಮ್ಮ ಹುಡುಗರು ಯಾವುದೋ ಒಂದು ಮದುವೆ ಐತೆ, ಅದಕ್ಕೆ ಮದುವೆ ಐತೆ ತಾಮನ ತಿರ್ಗಾ ಗೊತ್ತೈತೆ ಹೆಂಗೆ ಇವಣ್ಣ ಅಂತಂದೇಳಿ ನನಗೂ ಕೊಡಿಸು. ನಾನೆಲ್ಲನ ಬೇಕಾದ್ರೆ ನಿಮ್ಮ ಮಗ ಬಂದಾಗ ನಿಮಗೆ ಇಸ್ಕೊಂಡು ಕೊಡ್ತೀನಿ. ಅವಜ್ಜಿ ಕೊಟ್ಟಿತ್ತು ಅಂತ ಏನು ನಾನೇನು ಹೇಳಲ್ಲ ನಿನ್ನ ಮೇಲೇನು, ಕೊಡಿಸು. ನಂತ ದುಡ್ಡಿಲ್ಲ ಕಣಮ್ಮ, ನೀನೆಲ್ಲ ನನ್ನ ತಗ 1,000 ರೂಪಾಯಿ ಇತ್ತು ಅನ್ನೇನೆ ಕೊಟ್ಟು ನಾನು ತಾಮನ ಅಂತಂದೇಳಿ ಅಂತಿದ್ದೀನಿ. ನೀನು ಈ ಕೊಡೋಕ್ಕೆ ನನ್ನ ತಗ ಇಲ್ಲ. ಮತ್ತೀರನ ಇನ್ನೊಂದು ವಾರ ಬಿಟ್ಕೊಂಡು ಬರಬೇಕಲ್ಲ ಒಣ್ಣೆ, ಅವಾಗ ಕೊಡ್ತೀನಿ. ನಮ್ಮ ಹುಡುಗ ಬಂದಾಗ ಹೇಳ್ತೀನಿ ಬೈನಾಗ ನಿನ್ನ ತಗ ಇರೋದೇನೆ ಕೊಡು. ನೋಡಮ್ಮ, ಅಲ್ಲಿ ನೋಡಿದ್ರೆ ಕೊಡ್ಸೋಳಂಗೆ 7 ಕರ್ಕೊಂಬಂದೆ, ಇಲ್ಲಿ ನೋಡಿದ್ರೆ ಹಿಂಗೆ ಮಾಡ್ತೀಯ. ತಾಮನ ಅಂತಂದ್ರೆ ಅವಣ್ಣಯ್ಯ ಗೊತ್ತೈತೋ ಹೆಂಗೆ ಮದುವೆಗೆ ಓದ್ತಾಗೆ ನಮಗೆ ಇದೊಂದು ಮರ್ಯಾದೆ. ನಮ್ಮ ಮನೆಗೆ ಬಂಗಾರದವು ಯಾವ ಇಲ್ಲ ಕಣಮ್ಮ, ಇವನ್ನೇನೆ ಹಾಕ್ಕೊಂಡು ಹೋಗ್ಬೇಕು. ನಾವು ಎಲ್ಲಿಂದ ಬರ್ತೇವೆ ಬಂಗಾರ ನಮ್ಮ ತಗಿ ಕೂಲಿ ಮಾಡೋರಿಗೆ ಏನೋ ಒಂದು ಮರ್ಯಾದೆ. ತಾಮನಂತ ನಾನು ಬಂದರೆ ಕೂಲಿ ಹೋಗಿದ್ದಲ್ದೇ ಬೇಡಬೇಕು ನಿಮ್ಮನ್ನು ಕೊಡ್ರಿ ಅಂತಂದೇಳಿ. ಈಗಳಮ್ಮ ನಿನ್ನ ತಗಿ 7 ತಾಟ ಕೊಡು, ಆಮೇಲಿಂದ ತೀರಾ ಒಂದು ವಾರ ಬಿಟ್ಕೊಂಡು ಬಂದಾಗ ಕೊಡಿವಂತೀನಿ. ನೀನೇನು ದುಡ್ಡಿನ ಬಗ್ಗೆ ಏನು ನಾನು ನಿನ್ನ ಮೇಲೆ ನಂಬಿಕೆ ಇತ್ತು, ಹಂಗೂ ಹಿಂಗೂ ಮಸ್ತಾಗಿ ತಾಂಡಿದ್ದೀನಿ. ನಿಮ್ಮ ಹುಡುಗರು ಕಿಮಕ್ಕು ಅದಕ್ಕೆ ಎಲ್ಲನೂ ನೀನೇ ನೋಡಿದೆಯಲ್ಲ. ನಾನು ಗ್ಯಾರಂಟಿ ಅಂದರೆ ಗ್ಯಾರಂಟಿವೇ ತಾನೆ. ಉಂಕಂಡು ಹೇಳೋಣ, ನಾನು ಮಸ್ತ ತಾಂಡಿದ್ದೀನಿ. ನಾನು ಅದಕ್ಕಾಗಿ ನಿಂತಾಗೆ ಬಿಡ್ದಂಗೆ ತಾಮನ ಅಂತ ಕುಂಡಿಸಿ ಇವ್ರು ಮಂತಕ್ಕೆ ಹೋಗಿದ್ದೆ ದುಡ್ಡು ಇಸ್ಕೊಂಬರೋಣ ಅಂತಂದು ಹೇಳಿ. ಏನಾಯ್ತು, ನನ್ನ ತಗೆ 500 ರೂಪಾಯಿ ಐತಿ ಕೊಡ್ತೀನಿ, ಕೊಟ್ಟೋಗು. ಮುಂದಿನ ವಾರ ಬತ್ತೀಯಲ್ಲ ಅವಾಗ ನಾನು ಕೊಡ್ತೀನಿ ದುಡ್ಡು ನಿನ್ನ ಕಡೆಗೆ. ನಮ್ಮದಕ್ಕೆ ತಗೋಬೇಕಾಗಿತ್ತು, ನಮ್ಮ ಯಜಮಾನ್ಕೆ ಬರಲಿಲ್ಲ. ಹೆಂಗೆ ಮಾಡೋದು ಅಕ್ಕ? ನಿಮ್ಮ ಮನೆಗೆ ಬರ್ತಾರಲ್ಲ, ನೀನು ಕೇಳಿ ಕೊಡಿಸು ಅಕ್ಕ, ನಾನು ಕೊಡ್ತೀನಿ. ಇಲ್ಲಮ್ಮ ಎಲ್ಲರಿಗೂ ಸಾಲ ಕೊಟ್ಟು ನಾನೇ ಎಲ್ಲಿಗೆ ಹೋಗೋಣ? ನಾನು ತಿರ್ಗಾ ಬಂಡವಾಳ ಹಾಕಿ ತರಬೇಕು. ನಾನೇನೋ ಈ ಎಮ್ಗೆ ಒಬ್ಳಿಗೆ ಬಿಡತ್ಲಾಗಿ ತಾಮ್ತಾರೆ ಅಂತ ನೀವೆಲ್ಲ ಕ್ಯಾಶ್ ಕೊಟ್ಟು ತಗೊಳ್ರಿ. ಆ ಎಮ್ಮ ಒಂದು ಕೊಡುತ್ತೇನೋ ದುಡ್ಡಿಲ್ಲ ಅಂತಂದೇಳಿ. ಹೋಸರ್ಗೂ ಸಾಲ ಅಂದರೆ ಇಲ್ಲ ತಾಯಿ, ನಾನು ಬೇಕಾದ್ರೆ ಬೇರೆ ಊರಿಗೆ ಹೋಗಿ ಮಾರ್ಕೊಂಡೋದು ಚಿಂತಿಲ್ಲ, ಸಾಲ ಕೊಟ್ಟು ಹೋಗೋಕ್ಕಾಗಲ್ಲ. ನಾನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಮನೆ ನನಗೂ ಹೆಂಡ್ರು ಮಕ್ಕಳು ಎಲ್ಲ ಇರ್ತಾರಮ್ಮ. ಹೋಗಿದ್ದು ಇವತ್ತಿಂದ ಏನು ವ್ಯಾಪಾರ ಆಯ್ತು, ಅಂತತ್ತ ಇಂತತ್ತ ಅಂಗಡಿ ಮನೆ ಸಾಮಾನು ಬಟ್ಟೆ ಸೊಪ್ಪಿಲ್ಲ, ಮೈ ಸೊಪ್ಪಿಲ್ಲ, ಎಣ್ಣಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು ಅಂತಂದೇಳಿ ನಮ್ಮ ಹುಡುಗರು ಎಲ್ಲ ಜಾಮ್ ತೆಗಿತಾರಮ್ಮ. ನಮ್ಮದು ನಡೆಯಲ್ಲ ಜೀವನ, ನಾವೂ ಹಿಂಗೆ ಕೂಲಿ ಮಾಡೋರುನೇ. ಬಿಡಪ್ಪ ಸ್ವಾಮಿ, ಹಿಂಗಂದ್ರೆ ಹೆಂಗೆ? ನಮ್ಮ ತಗೆ ದುಡ್ಡಿಲ್ಲ. ಏನೋ ಈಗ ಕೊಟ್ಟಿರೋ ತಗೆ ಇಸ್ಕೊಂಡು ಕೊಟ್ಟು ಹೋಗಿ, ಏನು ಬೇಡ ನಮಗೇನು, ನಾ ಇನ್ನೊಂದ್ಸಲಿ ಬಂದಾಗ ತಾಂತೀವಿ. ಸುಮ್ಕಿರಣ್ಣ, ಅವ್ಳಿಗೇನು ಬೇಕಾಗಿಲ್ಲ, ಬೇಕಾದೊಟ್ಟು ಅಡುಗೆ ಮಾಡ್ಸೇನೆ. ಅವ್ಳ ಗಂಡ ನಕ್ಲೆಸು ಸರ ಬಳೆ ಎಲ್ಲ ಐತಾಳೆ, ಅವಳಿಗೆ ಯಾತಕ್ಕೆ ಬೇಕು? ಸುಮ್ಮನೆ ನೋಡೋಣ ಅಂತಂದು ಹೇಳಿ ಬಂದವಳೆ. ನಮ್ಮಂತ ಕೂಲಿ ಮಾಡೋರಾದ್ರೆ ತಾಂತೀವಿ, ಅವ್ರಂಥ ಸೌಕರ ಯಾತಕ್ಕೆ ತಂತಾರೆ? ಸುಮ್ಮನೆ ಹೋಗಿ ಸುಮ್ಮನೆ ನೋಡೋಕೆ ಬಂದೈತೆ ಅಷ್ಟೇ. ಆ ಎಮ್ಮೆನ್ ತಾಮಳಲ್ಲ ಏನಲ್ಲ, ಆ ಎಮ್ಮೆನ್ ಬೇಕಾಗಿಲ್ಲ. ಅವ್ರ ಮನೆಗೆ ಮಸ್ತಾಗೈತೆ ಬಂಗಾರ. ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ನಾವು ಓದ್ತಾಗ ಮರ್ಯಾದೆ ಅಂತಂದೇಳಿ ಮಸ್ತಾಗಿ ತಂತಾರಮ್ಮ. ನಂತಾಗೆ ನಾನು ಎಂದೂ ಯಾರಿಗೂ ಏನು ಮೋಸ ಮಾಡಿಲ್ಲ ಕಣಮ್ಮ, ಎಲ್ಲ ಗ್ಯಾರಂಟಿವಿ. ನಾನು ತರೋದು ಎಂದೂ ಕರಗಾಗಲ್ಲ. ಹಂಗೇನ ಎಡವಟ್ಟದಾವ ಹಂಗೂ ರಿವರ್ಸ್ ಚೈನ್ ಪವರ್ ಚೈನು ಕೊಟ್ಟು ಚೇಂಜ್ ಮಾಡಿ ಕೊಟ್ಟಿದ್ದೀನಿ. ವಾಲೆ ಅವನ್ನೆಲ್ಲ ನಾನೇನು ಹಂಗೇನು ಇದು ಮಾಡಲ್ಲ, ತಂದು ಕೊಡ್ತೀನಿ. ಅಂದರೆ ಸರ ಸಾಲ ಅಂದ್ರೆ ಕೊಡೋಕ್ಕಾಗಲ್ಲ, ಯಾರೋ ಒಬ್ಬರಿಬ್ಬರಿಗಾದರೆ ಕೊಡ್ಬೋದು. ಸರಿ ಅಮ್ಮ, ಆಯಿತು ಕೊಡ್ರಿ, ಹೋಗ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಅಂಥವ್ರಿಗೆ ಬಂಗಾರದ ಒಡವೆ ಮರ್ಯಾದೆ ಉಳಿಸಿರಿ. ನಮಗೆ ಹಿಂಗೆ ಗ್ಯಾರಂಟಿ ಒಡವೆನೇ ಒಂದು ಮರ್ಯಾದೆ. ಇವಾಗ ಎಲ್ಲರೂ ಆಕೆ ಮತ್ತು ಗ್ಯಾರಂಟಿನೇ ಬಂಗಾರ ಪಟ್ಟಿ ರೇಟ್ ಆಗಿರೋದ್ರಿಂದ ಎಲ್ಲನ ಇಂಥವೇ ಒಡವೆ ತಂಡು ಆಕೆ ಮತ್ತು ಇರೋರು ಇಲ್ದಾರು ಎಲ್ಲನ. ಆದರೆ ಸಾವುಕಾರ ಹಾಕ್ಯಂಡ್ರೆ ಬಂಗಾರದ ಅಂತಾರೆ, ಬಡವ್ರು ಹಾಕ್ಯಂಡ್ರೆ ಈ ತಳಿವು ಅಂತಾರೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.